ಹಾಯ್ ಫ್ರೆಂಡ್ಸ್, ನಮ್ಮ ಪುರಾಣ ಪಯಣ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾಭಾರತ ಕಾಲದಲ್ಲಿ ಪ್ರಚಂಡ ಶಕ್ತಿಶಾಲಿಯಾದ ಬಾರ್ಬರಿಕನ ಹೆಸರೇ ಹಲವರಿಗೆ ಅಪರಿಚಿತ. ಹುಟ್ಟಿದಾಗಲೇ ಕೂದಲು ಗುಂಗುರು ಗುಂಗುರಾಗಿದ್ದರಿಂದ ಬಾರ್ಬರಿಕ ಎಂಬ ಹೆಸರು ಈತನಿಗೆ ಬಂದಿತ್ತು. ಬಾರ್ಬರಿಕನ ತಂದೆ ಮಹಾಶಕ್ತಿಶಾಲಿ ಘಟೋತ್ಕಚ ಮಹಾಬಲವಾನ್ ಪಾಂಡವ ಭೀಮನ ಮಗ. ಬಾರ್ಬರಿಕ ಪಾಂಡವರ ಮತ್ತು ಕೌರವರಲ್ಲಿ ಅತ್ಯಂತ ಬಲಶಾಲಿ, ಧನುರ್ವಿದ್ಯೆಯಲ್ಲಿ ಅರ್ಜುನ ಕರ್ಣರನ್ನು ಮೀರಿಸುವಂಥ ಬಿಲ್ಲುಗಾರ. ಇವನ ಸರಿಸಮನಾದವರು ಯಾರೂ ಇಲ್ಲವೇನೋ ಎನ್ನುವಷ್ಟರ ಮಟ್ಟಿಗೆ ಇವನ ಪರಾಕ್ರಮ. ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲು ಶ್ರೀಕೃಷ್ಣ ಪಾಂಡವರು ಹಾಗೂ ಕೌರವರನ್ನು ಕುರಿತು ಕೇಳಿದ ಒಂದು ಪ್ರಶ್ನೆ ಏನೆಂದರೆ, ಭೀಷ್ಮ, ದ್ರೋಣ, ದುರ್ಯೋಧನ, ಧರ್ಮರಾಯ, ಭೀಮಸೇನ, ಅರ್ಜುನ ಮುಂತಾದವರಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿಯಲು ಸುಮಾರು ಎಷ್ಟು ದಿನಗಳು ಬೇಕಾಗಬಹುದು ಎಂಬ ಪ್ರಶ್ನೆ ಕೇಳುತ್ತಾನೆ. ಎಲ್ಲ ಮಹಾರಥಿಗಳಿಂದ ಬಂದ ಉತ್ತರ ಹೀಗಿತ್ತು: 20, 24, 26, 28 ದಿನಗಳು. ಹೀಗೆ ವಿಧವಾದ ಉತ್ತರಗಳು ಬಂದವು. ಶ್ರೀಕೃಷ್ಣ ಅದೇ ಪ್ರಶ್ನೆಯನ್ನು ಬಾರ್ಬರಿಕನಲ್ಲಿ ಕೇಳಿದಾಗ ಬಂದ ಉತ್ತರ: ಕುರುಕ್ಷೇತ್ರ ಯುದ್ಧ ಮುಗಿಸಲು ಕೆಲವು ನಿಮಿಷಗಳು ಸಾಕು ಎಂದು ಬಾರ್ಬರಿಕ ಹೇಳಿದನು. ಶ್ರೀಕೃಷ್ಣ ಕೆಲ ನಿಮಿಷ ಆಶ್ಚರ್ಯದಿಂದ ಅವಕ್ಕಾಗಿ ಏನೂ ಅರ್ಥವಾಗದೆ ಮಾತನಾಡದೆ ಮೌನಕ್ಕೆ ತೆರಳಿದನು. ನಂತರ ಶ್ರೀಕೃಷ್ಣ ಬಾರ್ಬರಿಕರನ್ನು ಕೇಳಿದನು: ನಿನಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಹಾಗೂ ಪಾಂಡವರ ಜೊತೆಯಲ್ಲಿ ಎಷ್ಟು ಅಕ್ಷೋಹಿಣಿ ಸೈನ್ಯಗಳು ಪಾಲ್ಗೊಳ್ಳುತ್ತವೆ? ಅವುಗಳು ಎಷ್ಟು ಬಲವಾದದ್ದು ಎಂಬ ಬಗ್ಗೆ ತಿಳಿದಿದೆಯೇ? ಅಷ್ಟೊಂದು ಸೈನ್ಯವನ್ನು ಕೆಲವು ನಿಮಿಷಗಳಲ್ಲಿ ಹೇಗೆ ಧ್ವಂಸ ಮಾಡಲು ಸಾಧ್ಯ ಎಂಬ ಅರಿವಿದೆಯೇ ಎಂದು ಕೇಳಿದನು. ಆಗ ಬಾರ್ಬರಿಕ: ಎಲೆ ಶ್ರೀಕೃಷ್ಣ ಪರಮಾತ್ಮನೇ, ನನಗೆ ಪರಶಿವನ ಅನುಗ್ರಹದಿಂದ ಕೇವಲ 3 ಬಾಣಗಳು ಪ್ರಾಪ್ತಿಯಾಗಿವೆ. ಅವುಗಳ ಸಾಮರ್ಥ್ಯಗಳ ಬಗ್ಗೆ ವಿವರಿಸುತ್ತೇನೆ ಕೇಳು. ಪರಶಿವನಿಂದ ಪ್ರಾಪ್ತಿಯಾದ 3 ಬಾಣಗಳನ್ನು ಎಷ್ಟು ಬಾರಿಯಾದರೂ ಉಪಯೋಗಿಸಬಹುದು. ಒಮ್ಮೆ ಬಿಟ್ಟ ಬಾಣ ತನ್ನ ಗುರಿಯನ್ನು ತಲುಪಿ ಕರ್ತವ್ಯವನ್ನು ಮುಗಿಸಿ ಮತ್ತೆ ಅಗ್ನಿದೇವತೆಯಿಂದ ಪ್ರಾಪ್ತವಾದ ನನ್ನ ಬತ್ತಳಿಕೆಗೆ ಬಂದು ಸೇರುತ್ತದೆ. ಮೊದಲನೇ ಬಾಣವು ನನ್ನ ಸಂಕಲ್ಪದಂತೆ ಯಾವ ವಸ್ತು ಅಥವಾ ಯಾವ ವ್ಯಕ್ತಿಗಳನ್ನು ಗುರಿಯಾಗಿಸಿ ಬಾಣ ಪ್ರಯೋಗ ಮಾಡಬೇಕೆಂಬುದನ್ನು ಗುರುತಿಸುತ್ತದೆ. ಎರಡನೇ ಬಾಣವು ನಾನು ನನ್ನ ಇಚ್ಛೆಯಂತೆ ಗುಂಪಿನಲ್ಲಿರುವ ಯಾವ ವಸ್ತುವೇ ಆಗಲಿ ಯಾವ ವ್ಯಕ್ತಿಯೇ ಆಗಲಿ ನಾಶಪಡಿಸಲು ಅಥವಾ ಧ್ವಂಸ ಮಾಡಲು ಇಚ್ಛಿಸುವುದಿಲ್ಲವೋ ಅವುಗಳನ್ನು ಗುರುತು ಮಾಡುತ್ತದೆ. ನಾನು ಮೂರನೇ ಬಾಣವನ್ನು ಪ್ರಯೋಗಿಸಿದಾಗ ಅದು ಮೊದಲನೇ ಬಾಣ ಗುರುತು ಮಾಡಿದ ವಸ್ತು ವ್ಯಕ್ತಿಗಳನ್ನು ಒಟ್ಟಾಗಿ ಕ್ಷಣಾರ್ಧದಲ್ಲಿ ನಾಶ ಮಾಡುತ್ತದೆ. ಜೊತೆಗೆ ಎರಡನೇ ಬಾಣ ಗುರುತು ಮಾಡಿದ ವಸ್ತು ವ್ಯಕ್ತಿಗಳಿಗೆ ಯಾವುದೇ ತೊಂದರೆ ನೋವು ಅನುಭವಿಸುವ ಸಂದರ್ಭ ಬರಲಾರದಂತೆ ಕಾಪಾಡುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಕೇವಲ ಕೆಲವೇ ನಿಮಿಷಗಳಲ್ಲಿ ನಡೆದು ಹೋಗುವುದು. ಹಾಗಾಗಿ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಯಾವ ವಸ್ತುಗಳನ್ನು ಮತ್ತು ವ್ಯಕ್ತಿಗಳನ್ನು ಧ್ವಂಸ ಮಾಡಬೇಕು, ಯಾರೆಲ್ಲರನ್ನು ಉಳಿಸಬೇಕು ಎಂಬ ಸಂಕಲ್ಪ ಮಾಡಿ ಬಾಣಗಳನ್ನು ಪ್ರಯೋಗ ಮಾಡಿದಲ್ಲಿ ಉಳಿದ ಕೆಲಸಗಳನ್ನು ಆಯಾ ಬಾಣಗಳು ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸುತ್ತವೆ. ನಂತರ ಬಾಣಗಳು ನನ್ನ ಬತ್ತಳಿಕೆಗೆ ಬಂದು ಸೇರುತ್ತವೆ. ಆಗ ಶ್ರೀಕೃಷ್ಣ ಕೇಳಿದನು: ಹಾಗಾದಲ್ಲಿ ಇಲ್ಲಿರುವ ಆಲದ ಮರದಲ್ಲಿ ಲಕ್ಷಾಂತರ ಎಲೆಗಳಿವೆ. ಈ ಎಲ್ಲ ಎಲೆಗಳನ್ನು ನಿನ್ನ ಮೊದಲನೇ ಬಾಣ ಗುರುತಿಸಿ ಎರಡನೆಯ ಬಾಣ ಅವುಗಳನ್ನು ಒಟ್ಟುಗೂಡಿಸಿ ನಾಶಪಡಿಸಲು ಸಾಧ್ಯವೇ? ಆಗ ಬಾರ್ಬರಿಕ ಶ್ರೀಕೃಷ್ಣನಿಗೆ ಹೇಳಿದನು: ನಿನ್ನ ಇಚ್ಛೆಯಂತೆ ನಾನು ಕಣ್ಣು ಮುಚ್ಚಿ ಮಂತ್ರೋಪದೇಶ ಮಾಡಿ ಮೊದಲ ಬಾಣ ಪ್ರಯೋಗ ಮಾಡುತ್ತೇನೆ. ಆ ಬಾಣವು ಎಲ್ಲ ಎಲೆಗಳನ್ನು ಗುರುತು ಮಾಡುತ್ತದೆ. ನಂತರದ ಬಾಣ ಎಲ್ಲ ಎಲೆಗಳನ್ನು ಒಟ್ಟು ಮಾಡಿ ಕ್ಷಣಾರ್ಧದಲ್ಲಿ ಭಸ್ಮ ಮಾಡುತ್ತದೆ ಎಂದು ಹೇಳಿ ಕಣ್ಣು ಮುಚ್ಚಿ ಮಂತ್ರೋಪದೇಶಕ್ಕೆ ತೊಡಗಿದನು. ಅಷ್ಟರಲ್ಲಿ ಬಾರ್ಬರಿಕನಿಗೆ ತಿಳಿದಂತೆ ಶ್ರೀಕೃಷ್ಣ ಮರದಿಂದ ಒಂದು ಎಲೆಯನ್ನು ಕಿತ್ತು ತನ್ನ ಪಾದದ ಅಡಿಯಲ್ಲಿ ಇಟ್ಟು ಮರೆ ಮಾಡಿದನು. ಬಾಣವು ಮರದಲ್ಲಿನ ಎಲ್ಲ ಎಲೆಗಳನ್ನು ಕ್ಷಣಾರ್ಧದಲ್ಲಿ ಗುರುತು ಮಾಡಿ ಶ್ರೀಕೃಷ್ಣನ ಪಾದದ ಅಡಿಯಲ್ಲಿ ಬಚ್ಚಿಟ್ಟಿದ್ದ ಎಲೆಯನ್ನು ಗುರುತು ಮಾಡಲು ಬಂದಾಗ ಶ್ರೀಕೃಷ್ಣ ದಂಗು ಬಡಿದನಂತೆ ತನ್ನ ಪಾದವನ್ನು ಮೇಲೆ ಎತ್ತಿದನು. ಶ್ರೀಕೃಷ್ಣನು ಆ ಬಾಣಗಳ ಶಕ್ತಿಯನ್ನು ನೋಡಿ ಬೆರಗಾದ. ಈಗ ಶ್ರೀಕೃಷ್ಣ ಬಾರ್ಬರಿಕನಿಗೆ ಕೇಳಿದನು: ಎಲ್ಲ ಈ ಬಾರ್ಬರಿಕನೇ, ನಿನಗೆ ಪರಮಶಿವನ ಅನುಗ್ರಹ, ತಪಸ್ಸಿನ ಶಕ್ತಿ, ಬಾಣಗಳ ತೀಕ್ಷ್ಣತೆ ನನ್ನನ್ನು ಬೆರಗಾಗಿಸಿದೆ. ಹೀಗಿದ್ದಲ್ಲಿ ನೀನು ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ಪರವಾಗಿ ಯುದ್ಧ ಮಾಡುವೆ ಹೇಳು ಎಂದು ಕೇಳಿದನು. ಆಗ ಬಾರ್ಬರಿಕ ಹೇಳಿದನು: ನಾನು ನನ್ನ ತಾಯಿ ಹಾಗೂ ನನ್ನ ಗುರುಗಳಿಗೆ ನೀಡಿದ ವಾಗ್ದಾನದಂತೆ ಯುದ್ಧದಲ್ಲಿ ಯಾವ ಸೈನ್ಯವು ದುರ್ಬಲವೋ ಅವರೊಡನೆ ಜೊತೆಗೂಡಿ ಯುದ್ಧ ಮಾಡುತ್ತೇನೆ. ಬಲಿಷ್ಠವಾದ ಸೈನ್ಯದ ಜೊತೆ ನಾನು ಎಂದಿಗೂ ಇರುವುದಿಲ್ಲ ಎಂದು ಹೇಳಿದನು. ಬಾರ್ಬರಿಕನ ಈ ಮಾತು ಕೇಳಿ ಶ್ರೀಕೃಷ್ಣ ವಿಚಲಿತನಾದ. ಇವನೇನಿದ್ದರೂ ದುರ್ಬಲರಾದ ಕೌರವರ ಜೊತೆಗೂಡಿದರೆ ಅಲ್ಲಿಗೆ ಪಾಂಡವರ ಕತೆ ಮುಗಿದಂತೆಯೇ. ಒಂದು ವೇಳೆ ಪಾಂಡವರು ಎಲ್ಲೇ ಅಡಗಿದ್ದರೂ ಅವರನ್ನು ಬಾಣವು ಹಿಂಬಾಲಿಸುವುದು ಸತ್ಯ. ಹಾಗಾಗಿ ಪಾಂಡವರು ಬದುಕುಳಿಯಲು ಸಾಧ್ಯವಿಲ್ಲೆಂಬ ತೀರ್ಮಾನಕ್ಕೆ ಬಂದ. ನಂತರ ಶ್ರೀಕೃಷ್ಣನು: ಎಲೆ ಬಾರ್ಬರಿಕನೇ, ನಿನ್ನ ಮಾತೃಭಕ್ತಿ, ಗುರುಭಕ್ತಿ, ಶೌರ್ಯ ಪರಾಕ್ರಮಗಳನ್ನು ಮೆಚ್ಚಿದ್ದೇನೆ. ನೀನು ಸಮಾಜದ ಉದ್ಧಾರಕ್ಕಾಗಿ ಯಾವುದಾದರೂ ವರವನ್ನು ಕೇಳು, ಅನುಗ್ರಹಿಸುತ್ತೇನೆ ಎಂದು ಹೇಳಿದನು. ಆಗ ಬಾರ್ಬರಿಕ ಹೇಳಿದನು: ಮಹಾಮೂರ್ತಿಯಾದ ಶ್ರೀಕೃಷ್ಣನೇ, ನನಗೆ ಯಾವುದೇ ಅಪೇಕ್ಷೆಗಳಿಲ್ಲ. ನನ್ನಿಂದ ಸಮಾಜಕ್ಕೆ ಉಪಕಾರ ಮತ್ತು ಧರ್ಮವನ್ನು ಕಾಪಾಡುವ ಯಾವ ಕೆಲಸವಾದರೂ ನಿನ್ನ ಆಜ್ಞೆಯಂತೆ ನೆರವೇರಿಸುತ್ತೇನೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಹಾಗೆ ಶ್ರೀಕೃಷ್ಣ ಹೇಳಿದನು: ನಾನು ಏನು ಹೇಳಿದರೂ ಮಾಡಲು ಸಿದ್ಧನಾದ ನೀನು ನಿನ್ನ ಶಿರಸ್ಸನ್ನು ಕತ್ತರಿಸಿ ಕೊಡಬಲ್ಲೆಯಾ ಎಂದು ಕೇಳಿದನು. ಆಗ ಬಾರ್ಬರಿಕ ಶ್ರೀಕೃಷ್ಣನಿಗೆ ಹೇಳಿದನು: ನನ್ನ ಶಿರಚ್ಛೇದನದಿಂದ ಧರ್ಮಕ್ಕೆ ಜಯ ಸಿಗುವುದೇ ಆದಲ್ಲಿ ನಾನು ಸಿದ್ಧ. ಆದರೆ ನನ್ನದೊಂದು ಕೊನೆಯ ಕೋರಿಕೆ ಇದೆ. ನಾನು ಕೌರವರು ಹಾಗೂ ಪಾಂಡವರ ನಡುವಿನ ಕುರುಕ್ಷೇತ್ರ ಯುದ್ಧವನ್ನು ಮೊದಲಿನಿಂದ ಅಂತ್ಯದವರೆಗೂ ನೋಡಲು ಅವಕಾಶ ಕಲ್ಪಿಸು ಎಂದು ಕೋರಿದನು. ಶ್ರೀಕೃಷ್ಣ: ತಥಾಸ್ತು, ನಿನ್ನ ಕೋರಿಕೆ ಈಡೇರಂತೂ ಆಗಲಿ ಎಂದು ಹೇಳಿದನು. ಮರುಕ್ಷಣವೇ ಶ್ರೀಕೃಷ್ಣನ ಚಕ್ರವು ಬಾರ್ಬರಿಕನ ಶಿರವನ್ನು ಕತ್ತರಿಸಿ ಕುರುಕ್ಷೇತ್ರ ಯುದ್ಧ ನಡೆಯುವ ಸ್ಥಳದ ಹತ್ತಿರವಿದ್ದ ಎತ್ತರದ ಗುಡ್ಡದ ಮೇಲೆ ಬಂದು ಬೀಳುತ್ತದೆ. ಯುದ್ಧದ 18 ದಿನವೂ ಬಾರ್ಬರಿಕ ಯುದ್ಧದ ಆಗುಹೋಗುಗಳನ್ನು ಕಣ್ಣಾರೆ ನೋಡಿದ. ಶ್ರೀಕೃಷ್ಣ ಬಾರ್ಬರಿಕನ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಸರ್ವಪತನ ಕಂಡು ಮೃತ್ಯು ಹೊಂದಿದ್ದರು. ಯುದ್ಧ ಮುಗಿದ ನಂತರ ಶ್ರೀಕೃಷ್ಣ ಬಾರ್ಬರಿಕನಿಗೆ ಕೇಳಿದನು: ಬಾರ್ಬರಿಕನೇ, ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಸರ್ವಪತನ ಕಂಡು ಮೃತ್ಯು ಹೊಂದಿದ್ದರು. ನಿನ್ನ ಪ್ರಕಾರ ಪಾಂಡವರು ಯುದ್ಧದಲ್ಲಿ ಜಯಗಳಿಸಲು ಪ್ರಮುಖ ಕಾರಣ ಯಾರು ಹಾಗೂ ಜಯದ ಪ್ರಮುಖ ಪಾತ್ರ ವಹಿಸಿದವರು ಯಾರು ಎಂದು ಕೇಳಿದನು. ಆಗ ಬಾರ್ಬರಿಕ ಹೇಳಿದನು: ಪರಮಾತ್ಮನೇ, ಇಲ್ಲಿ ಯಾರ ಶಕ್ತಿ ಪರಾಕ್ರಮ ಎಂಬುದೇನೂ ಇಲ್ಲ. ಪಾಂಡವರು ಜಯಗಳಿಸಲು ಕೇವಲ ನಿನ್ನ ಅನುಗ್ರಹ ಮಾತ್ರ. ಇನ್ನು ಕೌರವರ ದಾಯಾದಿ ಮತ್ತು ಸರಾಸೂಯ ದ್ವೇಷಗಳೇ ಅವರ ಅವನತಿಗೆ ಕಾರಣವಾಯಿತು ಎಂದು ಹೇಳಿದನು.
ಆಗ ಶ್ರೀಕೃಷ್ಣನು, ನಿನ್ನ ಜನ್ಮವು ಸಾರ್ಥಕವಾಯಿತು, ನಿನಗೆ ಮೋಕ್ಷವನ್ನು ನೀಡಿ ಸದ್ಗತಿ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸ್ತೇನೆ ಎಂಬುದಾಗಿ ಭಯ ನೀಡಿದನು. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.